ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟೀಮ್ ಶ್ರೀ. ಫ್ರೆಂಡ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ 541 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ವಿಡಿಯೋನ ಮಾಡ್ತಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ಅನ್ನ ನೀವು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು SBI ವೆಬ್ಸೈಟ್ಗೆ ಹೋದ್ರೆ ಕರೆಂಟ್ ಓಪನಿಂಗ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ನ ನೋಡೋದಕ್ಕೆ ಸಾಧ್ಯ. ನೋಡಿ, ಇಲ್ಲಿ ಒಟ್ಟು 16 ಪೇಜು ಈ ಒಂದು ನೋಟಿಫಿಕೇಶನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಎಲ್ಲವನ್ನ ನಾವು ಓದ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಜಸ್ಟ್ ಈ ನೋಟಿಫಿಕೇಶನ್ ಇರುವಂತಹ ಇಂಪಾರ್ಟೆಂಟ್ ಜಿಸ್ಟ್ ನ ಕೊಡುವಂತ ಪ್ರಯತ್ನವನ್ನ ನಾನು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಿಮ್ಗೆ ಅದು ಈಸಿ ಆಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅನಂತರದಲ್ಲಿ ಅಪ್ಲೈ ಮಾಡಿ. ಇದರ ಆರ್ಗನೈಸೇಷನ್ ನಾನು ಆಗ್ಲೇ ಹೇಳ್ದಂಗೆ SBI ಪೋಸ್ಟ್ ಪ್ರೊಬೇಷನರಿ ಆಫೀಸರ್ಸ್, ಟೋಟಲ್ ವೇಕೆನ್ಸಿ 541 ಇದೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿರುವಂತ ಮೋಡ್ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬೇಕು, ಯಾವುದೇ ತರದ ಆಫ್ಲೈನ್ ಇಲ್ಲ. ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಜೂನ್ 24ರಿಂದ ಪ್ರಾರಂಭ ಆಗಿದೆ. ಜುಲೈ 14 ಕಡೆ ದಿನಾಂಕ ಆಗಿರುತ್ತೆ. ನೀವು ಬೇಗ ಅಪ್ಲೈ ಮಾಡಿ. ಸೊ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ ಗ್ರಾಜ್ಯುಯೇಷನ್ ಕೇಳಿದ್ದೇನೆ. ಸೊ ಏಜ್ ಲಿಮಿಟ್ ಬಂದು 21 ಇಂದ 30 ಇಯರ್ಸ್ ವರೆಗೆ ಇರುತ್ತೆ. ಕೆಲವೊಂದು ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿ. ಸ್ಯಾಲರಿ ಎಷ್ಟು ಈ ಪೋಸ್ಟ್ಗಳಿಗೆ ಅಂತ ನೀವು ಕೇಳಿದ್ದೆ ಆದರೆ 48,480 ಬೇಸಿಕ್ ಇಂದ ಹಿಡಿದು 82,000ವರೆಗೂ ಸ್ಯಾಲರಿ ಇರುತ್ತೆ. ಸೆಲೆಕ್ಷನ್ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ 3 ತರದ ಎಕ್ಸಾಮ್ಸ್ ನಡೆಯುತ್ತೆ. ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ನಡೆಯುತ್ತೆ ಸ್ನೇಹಿತರೆ. ಈ 3 ಸ್ಟೆಪ್ಗಳಲ್ಲಿ ನೀವು ಪಾಸ್ ಆದ ನಂತರದಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಪ್ರೊಬೇಷನರಿ ಪೀರಿಯಡ್ 2 ಇಯರ್ಸ್ ಆಗಿರುತ್ತೆ. ಜಾಬ್ ಎಲ್ಲಿ ಮಾಡ್ಬೇಕು ಸರ್ ಅಂತ ಕೇಳಿದ್ದೆ ಆದ್ರೆ ಅಕ್ರಾಸ್ ಇಂಡಿಯಾ ಯಾವ ಸ್ಟೇಟ್ ಅಲ್ಲಿ ಬೇಕಾದ್ರೂ ನಿಮ್ಮನ್ನ ಅವರು ಪೋಸ್ಟಿಂಗ್ ಅನ್ನು ಹಾಕ್ಬೋದಾಗಿರುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟ್ ಬಂದು www.sbi.con ಅಂತ ಹೋಗಿ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಹೇಳಿದ್ದೆ ಆದ್ರೆ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಹೇಳಿದ್ದೀನಿ ನಾನು. ಫೀಸನ್ನ ಪೇ ಮಾಡೋದಕ್ಕೆ ಜುಲೈ 14 ಕೊನೆಯ ದಿನಾಂಕ ಆಗಿರುತ್ತೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಜುಲೈ ಅಥವಾ ಆಗಸ್ಟ್ ಅಲ್ಲಿ ನಡೆಸ್ತೀವಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದು 6 ದಿನಗಳ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೂಡ ಮಾಡ್ತಾರೆ. ನಾನು ಹೇಳ್ತೀನಿ ನೆಕ್ಸ್ಟ್. ಈಗ ನೀವು ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡ್ ಅನ್ನ 3rd 4th ವೀಕ್ ಆಫ್ ಜುಲೈ ಅಂದ್ರೆ ಇದೇ ತಿಂಗಳ ಲಾಸ್ಟ್ ವೀಕ್ ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಅಡ್ಮಿಷನ್ ಟಿಕೆಟ್ ನ ಬಿಡ್ತೀವಿ ಅಂತ ಹೇಳ್ತಾರೆ. ಆನ್ಲೈನ್ ಪ್ರಿಲಿಮ್ಸ್ ಎಕ್ಸಾಮ್ ಫೇಸ್ 1 ಬಂದು ಜುಲೈ ಅಥವಾ ಆಗಸ್ಟ್ ಅಲ್ಲಿ ಇರುತ್ತೆ. ಫೇಸ್ 2 ಆನ್ಲೈನ್ ಮೇನ್ ಎಕ್ಸಾಮು ಸೆಪ್ಟೆಂಬರ್ ಅಲ್ಲಿ ಇರುತ್ತೆ. ಸೊ ಫೈನಲ್ ಇಂಟರ್ವ್ಯೂ ಬಂದು ಅಕ್ಟೋಬರ್ ಅಥವಾ ನವೆಂಬರ್ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್ ನವೆಂಬರ್ ಅಥವಾ ಡಿಸೆಂಬರ್ ಮಾಡ್ತೀವಿ ಅಂತ ಹೇಳಿ. ಸೊ ವೇಕೆನ್ಸಿಗಳು ನೀವು ಕೇಳಿದ್ದೆ ಆದ್ರೆ ಇಲ್ಲಿ ರೆಗ್ಯುಲರ್ ವೇಕೆನ್ಸಿ ಮತ್ತೆ ಬ್ಯಾಕ್ಲಾಗ್ ಎರಡೂ ಕೂಡ ಕಾಲ್ ಮಾಡಿದ್ದಾರೆ. ಸೊ ಅನ್ರಿಸರ್ವ್ಡ್ ಪೋಸ್ಟ್ 203 ಇದೆ. ಸೊ ರೆಗ್ಯುಲರ್ ಪೋಸ್ಟ್ ಅದು, ಬ್ಯಾಕ್ಲಾಗ್ ಯಾವುದಿಲ್ಲ. SC ಬಂದು ರೆಗ್ಯುಲರ್ ಪೋಸ್ಟ್ 75 ಇದೆ, 5 ಬ್ಯಾಕ್ಲಾಗ್ ಇದೆ, ಒಟ್ಟು 80 ಪೋಸ್ಟ್ ಇದೆ. ST ಬಂದು 37 ರೆಗ್ಯುಲರ್ ಪೋಸ್ಟ್, 36 ಬ್ಯಾಕ್ಲಾಗ್ ವೇಕೆನ್ಸಿ ಇದೆ, ಟೋಟಲ್ 73 ಇದೆ. OBC ಅವರಿಗೆ 135 ರೆಗ್ಯುಲರ್ ಪೋಸ್ಟ್, EWSಗೆ 50 ರೆಗ್ಯುಲರ್ ಪೋಸ್ಟ್, ಓವರ್ ಆಲ್ ರೆಗ್ಯುಲರ್ ಪೋಸ್ಟ್ 500 ಇದೆ, ಬ್ಯಾಕ್ಲಾಗ್ 41 ಪೋಸ್ಟ್ ಇದೆ, ಟೋಟಲ್ 541 ವೇಕೆನ್ಸಿ ಫ್ರೆಂಡ್ಸ್. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೂಡ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು SC ST ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಕ್ಯಾಂಡಿಡೇಟ್ಗಳಿಗೆ ಕೆಲವೊಂದು ಸೆಂಟರ್ಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು 6 ದಿನಗಳ ಪ್ರೋಗ್ರಾಮ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇದಾಯ್ತು SBI ವತಿಯಿಂದ ಕಾಲ್ ಮಾಡಿರುವ 541 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಸೊ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.